ಮಾಡ್ತಾ ಏನ. ನಾನು ಬಾಕ್ಲಾಗ್ತಿದ್ದೆ, ಅದಕ್ಕೆ ಬಂದಾಳೆ. ಒಬ್ಬ ಸದ್ಯ ನಮ್ಮ ಮತ್ತೆ ಹೆಂಗೂ ಅತ್ಲಾಗ ಅಂಗಡಿ ಮನೆಯಿಂದ ಹೊರಗೆ ಬಂದು ಹೊರಟಿದ್ದಾರೆ. ಹೆಂಗೂ ಹೊರಗೆ ಇರೋಪ್ಪರ್ಕೆ ಒಂದು ಪಟ್ ಅಂತ ತಗೊಂಡು ಎಲ್ಲರೂ ತಪ್ಪಿಟ್ಕೊಂಡು ನಮ್ಮ ಮತ್ತೆ ಬರೋದೊಳಗಾಗಿ ಯಾರ ಹತ್ರನಾರ ಅದನ್ನು ಕೊಟ್ಟು ಕಳಿಸಿ ಚಿಕ್ಕ ಹುಡುಗರು ಕೈಯಾಗೆ ಮನೆ ಕೊಟ್ಟು ಬರಪ್ಪ ಅಂತೇಳಿ ಹೆಂಗಾರ ಮಾಡಬೇಕು. ಇಲ್ಲ ಅಂದರೆ ಇವತ್ತು ಮುಗೀತು ನನಗೆ ಆಚಾರ. ಅತ್ತೆ ಊಟಕ್ಕೆ ಮನೆಗೆ ಹೋಗ್ತಿದ್ರಾ? ಇಲ್ವಲ್ಲ, ಮನೆಗೆ ಯಾಕೆ ಹೋಗ್ಲೇ ಹೇಳು, ಅಲ್ಲೇ ಹೋಟ್ಲ್ ಐತಲ್ಲ ಪುಷ್ಪರ್ದು ಹೋಟ್ಲಿಗೆ ಹೋಗ್ತಿದ್ದೆ, ಮನೆಗೆ ಯಾಕೆ ಹೋಗಿ ಊಟ ಮಾಡಲಿ ನಾನು? ಮನೆಗೆ ಹೋಗ್ತಿದ್ದೀರಾ? ಏನೋ ಕೇಳಿದಪ್ಪ, ಕಾಮಿಡಿ ಕಾಮಿಡಿ ಅತ್ತೆ ನಿಮ್ಮದು. ಅದು ಸರಿ, ನೀನು ಯಾಕೋ ಒಂಥರನೇ ಆಡ್ತಿದೆಯಲ್ಲ, ಯಾಕೆ ಅಂಗಡಿ ಕಡೆಗೆ ಯಾಕೆ ಬಂದು ಫಸ್ಟ್ ಅದನ್ನ ಹೇಳು. ಏನಿಲ್ಲ ಅತ್ತೆ, ನನಗೆ ಒಂದು ಹೊಸ ವಿಷಯ ಗೊತ್ತಾಗಿದೆ. ಏನು ಗೊತ್ತಾ, ಪಕ್ಕದೂರಲ್ಲಿ ಹಿಂಗೆ ಬಿಟ್ಬಿಟ್ಟು ಹೋಗಾರಂತೆ ಅಂಗಡಿನ ಊಟಕ್ಕೆ ಅದಕ್ಕೆ ಇದಕ್ಕೆ ಅಂತ. ಅದೇ ಟೈಮಿಗೆ ಜನ ಬರೋರಂತೆ, ಅದನ್ನು ಕೊಡ್ರಿ ಇದನ್ನು ಕೊಡ್ರಿ ಅಂತೇಳಿ. ಅದಿರೋದು ಡೋರು ಇದಾಗಿರೋದು ನೋಡಿ ಅಂಗಡಿದು, ಆ ಕಡೆ ಅಂಗಡಿ ಅಥವಾ ಪೇಟೆಗೆ ಹೋಗ್ಬಿಡೋದಂತೆ. ನಾನಕ್ಕೆ ನಮ್ಮ ಅಂಗಡಿಗೆ ನಾವೆಲ್ಲ ಇದ್ದು ಲಾಸ್ ಮಾಡ್ಬೇಕತ್ತೆ, ನೀವು ಹೋಗಿ ನಾನು ಅಂಗಡಿ ಕುತ್ಕೊಂಡಿರ್ತೀನಿ. ಅಲ್ಲ, ನಮ್ಮ ಮನೆ ಏನು 1 ಕಿಲೋಮೀಟರ್ ದೂರ ಆಯ್ತಾ? ಇಲ್ಲೇ ಪಕ್ಕದಾಗೆ ಹೋಗ್ತಿದ್ದೆ, ಒಂದು 15 ನಿಮಿಷ ಒಂದು 20 ನಿಮಿಷ ಊಟ ಮಾಡ್ಕೊಂಡು ಬರ್ತಿದ್ದೆ. ಅದೇ ಏನಾರ ಬೇಕಂದ್ರೆ ಜನ 20 ನಿಮಿಷ ಗೊತ್ತಲ್ಲ ಅವರಿಗೆ ಇಷ್ಟು ಟೈಮಾಗಿ ಊಟಕ್ಕೆ ಹೋಗ್ತಾರೆ ಅಂತ. ಅದಾದ್ಮೇಲೆ ಬಂದು ಕೇಳ್ತಾರಪ್ಪ, ಯಾವುದು ಲಾಸ್ ಹೆಂಗಾಗುತ್ತಾಗೆ? ಇದೆಲ್ಲ ನಿಮಗೆ ಗೊತ್ತಾಗಲ್ಲ ಅತ್ತೆ, ನೀವು ಅವಾಗಿನ ಕಾಲದವರು, ನಾವು ಇವಾಗಿನ ಕಾಲದವ್ರು, ನಮಗೆಲ್ಲ ಗೊತ್ತಿರುತ್ತೆ, ಸುಮ್ಮನಿರುತ್ತೆ. ಇದು ಅದೇನೋ ಟೆಕ್ನಿಕ್ ಅಂತಾರತ್ತೆ, ಟುಕ್ನಿಕ್ ಅಂತ. ಟಿಕ್ಕಪಕ್ಕ ಏನು ಟಿಕ್ಕಪಕ್ಕನ ಏನೋ, ಅದೆಲ್ಲ ನಮಗೆ ಗೊತ್ತಾಗಲ್ಲ. ಸರಿ, ಏನೋ ಇರ್ತೀನಿ ಅಂತಿದ್ಯಾ, ಇರು, ನಾನು ಬೇಗ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬರ್ತೀನಿ. ನಿಂದು ಊಟ ಆಯ್ತಾ? ಊಟ ಆಯ್ತತ್ತೆ. ನಾನು ನೋಡಿದ್ರೆ ದೋಸೆನ ಸೀಸ್ ಬಂದಿದ್ದೀನಿ, ಊಟ ಎಲ್ಲ ಹೋಗುತ್ತೆ. ಫಸ್ಟು ಪೊರ್ಕೆ ತಗೊಂಡು ಹೋದ್ಮೇಲೆ ಊಟ ಗಿಟ್ಟ ಎಲ್ಲ ನಂದು. ಏನು ಒಳಗೆ ಮಾತಾಡ್ಕೊಂತಿದೆಯಲ್ಲ? ಅಯ್ಯೋ ಏನಿಲ್ಲ ಅತ್ತೆ, ನೀವು ಫಸ್ಟ್ ಹೋಗಿ ಊಟ ಮಾಡಿ ಟ್ಯಾಬ್ಲೆಟ್ಸ್ ಗಿಬ್ಲೆಟ್ಸ್ ತಗೊಳೋದು ಅಂತ ಹೇಳ್ತಿದ್ದೀನಿ ಅಷ್ಟೇ. ಹೋಗಿ ಅತ್ತೆ, ನಿಂತ್ಕೊಂಡು ಬರೀ ಟೈಮ್ ವೇಸ್ಟ್ ಮಾಡ್ತಿದ್ದೀರಪ್ಪ. ಅಯ್ಯಯ್ಯಯ್ಯ, ಅದು ಯಾಕೋ ಇವತ್ತು ಒಂಥರ ವಿಚಿತ್ರನೇ ಆಯಿತು. ಏನೋ ಎಲ್ಲದಕ್ಕೂ ನಾನೇ ಕನ್ಮನ ಮಾಡೋಣ. ಸರಿ ಆಯ್ತಕ್ಕ, ನಾನು ಹೋಗಿ ಬರ್ತೀನಿ. ನಾನು ಯಾಕಾರ ದೋಸೆ ಮಾಡೋಕೆ ಹೋಗಿದ್ನೋ ಸಾಕಾಗೋತು. ಈ ಅತ್ತೆ ಕೇಳಿದ್ದಕ್ಕೆಲ್ಲ ಉತ್ತರ ಹೇಳ್ಕೊಂಡು ನಿಂತ್ಕೊಳಕ್ಕೆ ನನಗಂತೂ. ಯಾರಿಗೆ ಹೇಳೋಣ ನನ್ನ ಪ್ರಾಬ್ಲಮ್ಮು? ದೋಸೆ ತಿಂದೇ ಹೋಗಿದ್ದಿದ್ರೆ ಇರ್ತಿರ್ಲಿಲ್ಲ ಈ ಪ್ರಾಬ್ಲಮ್ಮು. ಅಲ್ಲ, ಈ ಸೀತು ಕೇಳಿ ನಾನು ಎಷ್ಟೊತ್ತಾತು ಬಂದ್ಲೆ ನಾನು ನೋಡೋಳು. ನನ್ನ ಮೇಲೆ ಕಾಳಜಿನೇ ಇಲ್ಲ, ಅವಳಿಗೆ ಕಾಳಜಿನೇ ಇಲ್ಲ. ನನ್ನ ಒಬ್ಬನಿಲ್ಲಿ ತೋಟ ಕೆಲಸ ಮಾಡ್ಕೊಂಡೆ ಕಿತ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ ಸೇರ್ಕೊಂಡು ನನ್ನ ಒಬ್ಬನ. ಡ್ಯಾಡಿ ಏನ? ಡ್ಯಾಡಿನ? ಯಾರ ನೀನು? ಯಾಕೆ ಡ್ಯಾಡಿ ಹಿಂಗಂತೀರಾ? ನಾನು ನಿಮ್ಮ ಮಗ ಭೀಮು. ಏನ ಮಗನ ನೀನು? ಯಾವತ್ತು ನಾವು ಬೇಡ ಅಂತ ಹೇಳಿ ನಮ್ಮನ್ನು ಬಿಟ್ಟು ಯಾರಿಗೋ ನಂಬ್ಕೊಂಡು ಓದೆಲ್ಲ ಅಲ್ಲೇ ಇರ್ಬೇಕಿತ್ತು. ಯಾಕೆ ಬಂದಿದ್ಯಾ ನನ್ನ ಮನೆ ಹೊಸ್ಲನ್ನು ತುಳಿಯಕ್ಕೆ? ಎಷ್ಟು ಧೈರ್ಯ ನಿನಗೆ? ನೀನು ಒಬ್ಬನೇ ಬಂದಿದ್ಯೋ ಅಥವಾ ಯಾರನ್ನ ನಂಬ್ಕೊಂಡು ಹೋಗಿದ್ಯಲ್ಲ ಅವ್ರನ್ನೂ ಕರ್ಕೊಂಡು ಬಂದಿದ್ಯೋ? ಅಯ್ಯೋ ಇವ್ರು ಆಲ್ರೆಡಿ ಬಂದಿದ್ದಾರೆ. ಇನ್ನೇನೇನಾಗುತ್ತೋ, ಇನ್ನೇನೇನು ನೋಡ್ಬೇಕು ನಾನು. ನಂದೊಂದು ಕರ್ಮನಪ್ಪ. ನೋಡ್ ಮಮ್ಮಿ, ನನ್ನ ಡ್ಯಾಡಿ ಯಾರು ಗೊತ್ತೇ ಇಲ್ಲ ಅನ್ನೋ ಥರ ಮಾತಾಡ್ತಿದ್ದಾರೆ. ಬಿಡಿ, ಮಾಡೋ ಟೈಮಿಗೆ ಟಪ್ಪ ಮಾಡನೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಈಗ ಎಲ್ಲ ಸೋತು ಬಂದರೆ, ಗಂಡುನು ಹೆಂಡ್ತಿನೂ ಮಗಿನೂ ಕರ್ಕೊಂಬಂದರೆ, ಅವ್ರ ಮುಖ ನೋಡ್ಕೊಂಡು ಈಗ ಬಂದರೆ ನಮ್ಮ ಮನೆಗೆ ಬಂದಾಗ ನಾವು ಕರಬರ ಮಾಡಿ ಕಳ್ಸೋದು ಬೇಡ, ಚೆನ್ನಾಗಿ ನೋಡ್ಕೊಂಡು ಕಳ್ಸೋಣ. ಅವನಿಗೆ ತಂದೆ ತಾಯಿ ಅಂತ ಇತ್ತು, ಬರೋದು ನೋಡ್ಕೊಳ್ಳೋದು ಮಾಡೋದು ಮಾಡ್ತಾನೆ. ಇಲ್ವಾ, ಅವ್ನ ಪಾಡಿಗೆ ಅವನಿರಲಿ, ನಮಗಿಲ್ವೇ ಇಲ್ಲ ಮಕ್ಕಳು ಅನ್ಕೊಂಬಿಡೋಣ ಅಷ್ಟೇ. ನಾನು ಇಷ್ಟೇ ಹೇಳೋದು ನಿಮಗೆ. ನೀವು ಯಾಕೆ ಸುಮ್ಮನೆ ಚಿಂತೆ ಮಾಡ್ತೀರಾ? ನೀನು ಬೇಕಾದ ಹೇಳು, ನನಗೆ ಇಂಥ ಮಗ ಬೇಡ. ನೀನೇ ಅವ್ರ ಮನೆಯಿಂದ ಕಳಿಸ್ತೀಯೋ ಅಥವಾ ನಾನೇ ಮನೆ ಬಿಟ್ಟು ಹೋಗ್ಬೇಕಾ? ನನಗೆ ಹೇಳು. ಅಜ್ಜಿ, ಇದು ತಾತನ? ಹೂ ಕಣ್ಮಗ್ನೆ, ನಿಮ್ಮ ತಾತನೇ. ಹೋಗು, ತಾತನ ಮಾತಾಡ್ಸೋಗು. ನೋಡಲಿ ತಾತ ಹೆಂಗ್ ಬೇಜಾರು ಮಾಡ್ಕೊಂಡಿದ್ದೆ. ತಾತ, ನಾನು ಇಷ್ಟ ಇಲ್ಲ ನಿಂಗೆ, ಯಾಕೆ ಬೇಜಾರು ಮಾಡ್ಕೊಂತಿ? ನನ್ನ ಚಾಕ್ಲೇಟ್ ತಿಂದೆ, ಎರಡು ಚಾಕ್ಲೇಟ್ 3 ತಿಂದೆ ನಾನು. ತಾತ, ನನಗೆ ನಿನ್ನ ಚಾಕ್ಲೇಟ್ ಕೊಡ್ಸಲ್ಲ? ಈ ಮಗುನ್ನ ಮಾತಾಡೋದು ಕೇಳ್ತಿದ್ರೆ, ಮುಖ ನೋಡ್ತಿದ್ರೆ ಅಯ್ಯೋ ಅನ್ಸುತ್ತೆ. ಆದರೆ ಏನು ಮಾಡೋದು, ಇವ್ರು ನನಗಂತ ಮೋಸ ಮಾಡಿದ್ದಾನೆ ನನ್ನ ಮಗ. ಯಾವುದೇ ಕಾರಣಕ್ಕೂ ನಾನು ಇದನ್ನು ಕ್ಷಮಿಸಲ್ಲ. ಇಲ್ಲ ಇದ್ರೆ ಈ ಮಗನ ಮುಖ ನೋಡಿದ್ರೆ ನನಗೆ ಸಿಟ್ಟೆಲ್ಲ ಹೋಗುತ್ತೆ. ಫಸ್ಟ್ ಇಲ್ಲಿಂದ ಹೋಗ್ತೀನಿ. ಅಜ್ಜಿ, ತಾತ ಮಾತಾಡಲ್ಲ? ನನ್ನ ಜೊತೆ ತಾತ ಮಾತಾಡಲ್ಲ ಅಜ್ಜಿ? ತಾತಗೆ ಹೊಲ್ದಾಗೆ ಕೆಲಸ ಐತೆ, ಅದಕ್ಕೆ ಹೋಗಿದ್ದೆ. ಮಾತಾಡುತ್ತೆ. ನೀನೇನು ಯೋಚನೆ ಮಾಡಬೇಡ ಬಾ, ನಾನು ನಿನಗೆ ಬಿಸಿ ಇದೇನಾರು ಮಾಡ್ಕೊಡ್ತೀನಿ, ತಿನ್ನುವಂತೆ ಆಯಿತಾ? ಒಂದು ಸ್ವಲ್ಪ ತಿಲ್ಲಾಂದರೆ ಮಂಕ, ನಿನಗೆ ಸುಸ್ತಾಗಿರುತ್ತೆ, ಮಂಕಳಪ್ಪ ಸ್ವಲ್ಪ ಹೊತ್ತು. ನಿಮ್ಮ ಅವ್ವನ ಹತ್ರ ಕಳಿಸ್ತೀನಿ, ಹೋಗಿ ಸ್ವಲ್ಪ ಹೊತ್ತು ಮಂಕಾತಾ. ನೋಡ್ದಾ, ನಾನು ಏನು ಕೇಳ್ತಿದ್ದೆ ಅಂತ ನಿನಗೆ ಇವಾಗ ಅರ್ಥ ಆಯ್ತಾ? ಒಬ್ಬ ಮಗ ಹಿಂಗೆ ಹೋಗಿದ್ದಾನೆ ಅನ್ನೋದು, ಆ ತಂದೆ ಜೀವ ಎಷ್ಟು ನೊಂದಿದೆ ಅನ್ನೋದು ನಿನಗೆ ಗೊತ್ತಾ? ಅವರಿಗೆ ನಿನ್ನ ಮೇಲೆ ಪ್ರೀತಿ ಇದೆ, ಇಲ್ಲ ಅಂತಲ್ಲ, ಆದರೆ ಅದಕ್ಕಿಂತ ಜಾಸ್ತಿ ಅವ್ರಿಗೆ ಮೋಸ ಮಾಡೋದೆ ಅನ್ನೋದು ಇದೆ.
ಅದಕ್ಕೂ ಹೆಚ್ಚಾಗಿ ನೀನು ಹೆಂಡ್ತಿ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳಲ್ಲ, ಹೆಂಗೆ ಬೇಕೋ ಹಂಗೆ ಕವ ಕವ ಅಂತಾಳೆ ಅನ್ನೋದನ್ನು ಅವ್ರಿಗೆ ತುಂಬ ಇದೆ ಮನಸ್ಸಲ್ಲಿ. ನೋಡು ನೀನಾಗಿ ನೀನೇ ನಿನ್ನ ಹೆಂಡ್ತಿ ಬುದ್ಧಿ ಹೇಳ್ತೀಯೋ ಅಥವಾ ಏನು ಅಂತ. ಇದೆಲ್ಲ ನೋಡ್ತಿದ್ರೆ ನನಗೆ ಅನಿಸ್ತಾ ಇದೆ ನಾನೇ ಒಂದು ಸ್ವಲ್ಪ ದುಡುಕ್ಬಿಟ್ನಾ ಅಂತ ಇವಳ ವಿಷಯದಲ್ಲಿ. ಇಲ್ಲ, ಹಿಂಗಾಗಕ್ಕೆ ನಾನು ಬಿಡಲ್ಲ. ಇವಳನ್ನ ನಾನಿಲ್ಲಿ ಬಿಟ್ಟು ಬರೋಕ್ಕೆ ಬಂದಿದ್ದೆ ಬೇರೆ ಉದ್ದೇಶದಿಂದ, ಆದರೆ ಇಲ್ಲಿ ಬಂದಾಗ ನನ್ನ ಮನಸ್ಸು ಚೇಂಜ್ ಆಗ್ತಿದೆಯಲ್ಲ. ನಾನು ನೋಡಿದರೆ ಗೌರಿ, ಏನೇ ಕೆಲಸ ಎಲ್ಲ ಆತ ಆರಾಮಾಗಿ ಕುಂತ್ಬಿಟ್ಟಿದೀಯಾ? ನಿಂದೇನು ಬಿಡು, ಬೇಗ ಮಾಡ್ಕೊಂತೀಯ. ನಮ್ಮ ಥರ ಏನು ಸಂಜೆ ತನಕ ಮಾಡ್ಬೇಕು ಅನ್ನೋಂಗಿಲ್ಲ, ಏನಿಲ್ಲ, ಆರಾಮವ ನಿಮ್ಮದು ಜೀವನ. ಸುಮ್ಮನೆ ಪಾಕ, ನೀನೇನು ಹಿಂಗಂತೀಯ? ಮಾಡಿ ಸಾಕಾಗಿ ನಾನೇ ಬಂದಿಲ್ಲಿ ಕುಂತಿದ್ದೀನಿ. ಆದರೂ ಏನೇನವ, ನನಗೆ ಹೋಲಿಸ್ಕೊಂಡ್ರೆ ನೀಂದೊಂಚೂರು ಆರಾಮಯ್ಯ. ನಾನು ನೋಡ್ಕೊಂಡ್ರೆ ನಾನು ನೋಡ್ತೀನಿ ದಿನ, ನಾನು ಮಾಡ್ತಾನೆ ಇರ್ತೀನಿ. ನೀನು ಹೆಂಗೋ ಅಚ್ಚುಕಟ್ಟಾಗಿ ಮಾಡ್ಕೊಂಬಂದು ಕುಂತ್ಬಿಡ್ತೀಯ. ಅದೇ ಮತ್ತೆ ರಿಪೀಟ್ ದ ಸಾಂಗ ಅನ್ನೋ ಥರ ಆಗೈತಿ ಬದುಕು, ಮೂರ ಬಟ್ಟೆ. ಒಂದು ವಿಷಯ ಗೊತ್ತಾ ನಿನಗೆ? ಇವಳು ಇದ್ದಾಳಲ್ಲ ಸವಿತಾ, ಹೊಸ ಸರ ಏನೋ ಮಾಡಿಸ್ಕೊಂಬಂದಾಳೆ. ತೋರಿಸಿದ್ದು ನನಗೆ ತೋರ್ಸಕ್ಕೆ ಬಂದ್ಲಾ? ನೋಡಿಲ್ದಳಂಗೆ ಎಸ್ಕೇಪ್ ಆಗಿ ಬಂದೆ ನೋಡಿ ನನ್ನ ಕಡೆಗೆ. ಅಯ್ಯ ಹೌದಗ, ಅದೇನು ಒಳ್ಳೆ ಇದೇ ಟೈಟೆ ಕೊಳಗೆ ಹಾಕೊಂಡ್ರೆ ಕಾಣಂಗಿಲ್ಲ ಅಂತಂದೆಲ್ಲ ಊರಿಗೆ ಹಾಕೊಂಬಂದು ತೋರಿಸ್ತಿತ್ತದು. ಏನಕ್ಕ, ಇಬ್ರು ಮನೆಗೂ ಕೆಲಸ ಆದ್ವಾ? ಓ ಬಾರೇ, ಎಲ್ಲೇ 2 ದಿನದಿಂದ ಬಂದೇ ಇರಲಿಲ್ಲ ಸೊಮ್ಮೆ ಕಡೆಗೆ. ಈಗ ಆರಾಮದೇನಾ? ಮನೆಗೆ ನೆಂಟರು ಬಂದಂಗಿತ್ತು? ನಮ್ಮ ದೊಡ್ಡಮ್ಮನ ಮಕ್ಕಳು ಎಲ್ಲ ಬಂದಿದ್ದರು. ನಾನು ಸುರು ಚಿಕನ್ ಸಾರು ಫ್ರೈ ಎಲ್ಲ ಮಾಡ್ತಿದ್ದೆ, ಒಬ್ಬಳೆ ಮಾಡೋದಲ್ಲಕ್ಕ, ಅದಕ್ಕೆ ಬರೋಕ್ಕಾಗಿರಲಿಲ್ಲ. ಇವಾಗೆಲ್ಲ ಕಳಿಸಿದ್ನ ಆರಾಮಾದ್ನ, ಅದಕ್ಕೆ ಕಡೆಗೆ ಬಂದೆ. ನೀನು ಬಾರಿ ಇದೀ ಬಿಡಿ ಸೌಮ್ಯ. ಯಾಕಕ್ಕ? ಪ್ರತಿಯೊಂದು ಒಂದು ಜೀರಿಗೆ ಇಲ್ಲದ್ರೂ ಬರ್ತೀಯಾ, ಒಂದು ಕೊತ್ತಂಬರಿ ಸೊಪ್ಪಿಲ್ಲ ಅಂದರೂ ಬರ್ತೀಯಾ, ಒಂದು ಬೆಳ್ಳುಳ್ಳಿ ಇಲ್ಲ ಅಂದರೂ ಬರ್ತೀಯಾ. ಚಿಕನ್ ಸಾರು ಮಾಡಿದೀಯಾ, ಎಲ್ಲಿ ನೆನೆಸ್ಕೊಂಡು ಒಂದು ವಾಟೆ ಕೊಡೋಣ ಅನ್ನೋದು ಅದೆಲ್ಲ ಇರಲ್ಲ, ಬರೀ ಇಸ್ಕೊಂಡು ಹೋಗೋಕ್ಕಷ್ಟೇ ನಾವು ನೆನಪಾಗೋದು. ಅಯ್ಯೋ, ನನ್ನ ಕತೆ ಯಾಕೆ ಹೇಳ್ತೆ ಅಕ್ಕ ನೀನು? ನಿನಗೆ ಇಲ್ದಿದ್ದು ಕೋಳಿ ಸಾರೇನಕ್ಕ ನಾನು ಮಾಡಿದ್ದು, ನಾನೇ ತಿಂದಿಲ್ಲ ಅದನ್ನು. ನಾನು ಸುಳ್ಳು ಹೇಳ್ತಿದ್ದೀನಿ ಅಂತನಾರೆ ಅನ್ಕ, ನಿಜ ಹೇಳ್ತಿದ್ದೀನಾರೆ ಅನ್ಕ, ನಾನೇ ತಿಂದಿಲ್ಲ. ಫಸ್ಟು ಹೋದರೆ ಸಾಕು ಅಂತ ಮಾಡಿಟ್ಟಲ್ಲ ಕಳಿಸಿದ್ದೀನಿ. ಅದೇನಕ್ಕ ಯಪ್ಪ ಮಾಡಿ ಸಾಕಾಗೋದು ನನಗೆ. ಏನು ಮಾಡಿದ್ರು ಬಿಡಲ್ಲ, ಎಲ್ಲ ತಿಂದು ನೆಕ್ಸ್ಟು ಇನ್ನು ಉಂಡಿರ್ತಾರೆ, ಅಲ್ಲೇ ನೆಕ್ಸ್ಟ್ ಅಲ್ಲೇ ಟೀ ಮಾಡು ಅಂತಾರೆ. ಇನ್ನು ಟೀ ಮಾಡ್ತಿದ್ರೆ ಅಲ್ಲೇ ಚುರುಮುರಿ ಮಾಡಿಕೊಡು, ಚುರುಮುರಿ ಆತ ಮತ್ತು ಟೀ ಮಾಡು, ಮತ್ತು ರಾತ್ರಿಗೆಲ್ಲ ಊಟ. ಯಪ್ಪ ನನಗಂತೂ ಇವ್ರನ್ನ ಸಾಕಾಕಿದ್ರೆ ಸಾಕು ಅನ್ನಂಗೆ ಆಗ್ಬಿಟ್ಟಿತ್ತಪ್ಪ. ಏನೋ ನನಗೆ ಸುಮ್ಮನೆ ಕೇಳಿದೆ ತಗ, ಮಾತಾಡಿ ಮನ್ಸಿಗೆ ತಗೊಳಕ್ಕೆ ಹೋಗ್ಬೇಡ.